ವಿಶ್ವಗುರುವಾದ ಸುಭಾಷ್ ಪತ್ರಿ ಸರ್ಗೆ ನನ್ನ ಆತ್ಮವಂದನೆಗಳು. ಸ್ವರ್ಣಮಾಲಾ ಅಮ್ಮ ಅವರಿಗೆ ಆತ್ಮವಂದನೆಗಳು. ನನಗೆ ಈ ಜ್ಞಾನವನ್ನು ಪ್ರತಿದಿನ ಬೋಧಿಸುತ್ತಿರುವ ತಟವರ್ತಿ ರಾಘವರಾವ್ ಸರ್ಗೆ, ರಾಜಲಕ್ಷ್ಮಿ ಅಮ್ಮಗೆ ಅನಂತ ಕೋಟಿ ಆತ್ಮವಂದನೆಗಳು ಸಲ್ಲಿಸುತ್ತಾ, ನನ್ನ ಹೆಸರು ಸುಶೀಲಾ. ನಾನಿರೋದು ಬೆಂಗಳೂರಲ್ಲಿ. ನಾನು 2021ರಲ್ಲಿ ಈ ಧ್ಯಾನದ ಬಗ್ಗೆ ನನಗೆ ಏನು ಅವಗಾಹನೆ ಇರಲಿಲ್ಲ. ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ, ಹಸ್ಬೆಂಡ್ ಇರಲಿಲ್ಲ. ಧ್ಯಾನ ಅಂದರೆ ಏನು ಅನ್ನೋದೂ ನನಗೆ ಅಷ್ಟು ಗೊತ್ತಿರಲಿಲ್ಲ. ಏನೋ ಹೇಳ್ತಾಯಿದ್ರು, ಧ್ಯಾನ ಮಾಡ್ಕೊಳ್ಳಿ, ಸ್ವಲ್ಪ ನೀವು ಟೆನ್ಷನಲ್ಲಿದ್ದೀರಾ, ಟೆನ್ಷನ್ ಫ್ರೀ ಆಗುತ್ತೆ ಅಂತ. ಸರಿ, ಇದು ಏನೋ ಹೇಳ್ತಾ ಇದ್ದಾರೆ, ಏನೋ ನೋಡೋಣ, ಇದರಲ್ಲಿ ಏನಿದೆ ಏನಿಲ್ವ ತಿಳ್ಕೊಳ್ಳೋಣ ಅಂತ ಒಂದು ಸುಮ್ಮನೆ ಕಣ್ಮುಚ್ಕೊಳ್ಳೋದು, ಕೂತ್ಕೊಳ್ಳೋದು. ಮತ್ತು ಅಲ್ಲಿ ನನ್ನ ಜೊತೆ ಇರೋ ಸ್ವಲ್ಪ ಚಿಕ್ಕ ಮಕ್ಕಳು ಒಂದು 10-20 ಜನ ಇದ್ದರು. ಸಂಜೆ ಹೋದರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಅವ್ರ ಜೊತೆ ಕೂತ್ಕೊಳ್ಳೋದು, ಅವ್ರಿಗೆ ತಿಂಡಿ ಏನಾದರೂ ಮಾಡ್ಕೊಂಡು ಕೊಡೋದು. ಈ ರೀತಿ 1-2 ತಿಂಗಳು, ಸೆಪ್ಟೆಂಬರಿಂದ ಡಿಸೆಂಬರ್ ತನಕ. ಡಿಸೆಂಬರಲ್ಲಿ 2021ನಲ್ಲಿ ಮಹಿಳಾ ಧ್ಯಾನ ಚಕ್ರ ನಡೀತಾ ಇದೆ ಹೈದರಾಬಾದಲ್ಲಿ ಅಂತ ಗೊತ್ತಿರೋರು ಹೇಳಿದಾಗ, ನಾನು ನಮ್ಮ ಬ್ರದರ್ ಅಂತ ಮಹೇಶ್ ಅಂತ ಇಬ್ಬರು ಹೈದರಾಬಾದಿಗೆ ಹೋದ್ವಿ. ಅಲ್ಲಿ ಹೋದಾಗ ಹೈದರಾಬಾದಲ್ಲಿ ಪತ್ರಿ ಸಾರು ಮೊದಲ ಬಾರಿ ನೋಡಿದಾಗ ಏನೋ ಗೊತ್ತಿಲ್ಲದಿರೋ ಒಂದು ಆನಂದ. ಆವಾಗ ಏನು ಹೇಳಬೇಕು, ಏನು ಮಾತಾಡಬೇಕು, ಅವ್ರು ನೋಡಿದ್ರೆ ಏನೋ ಒಂದು ಹೆದರಿಕೆ ಇತ್ತು. ಹತ್ರಕ್ಕೆ ಹೋದ್ವಿ, ನೋಡಿದ್ವಿ ಪತ್ರಿ ಸಾರನ್ನ. ಆವಾಗ ಸ್ವಲ್ಪ ನಮ್ಮ ಅಂಗಡಿ ಹತ್ರನೇ ಸ್ವಲ್ಪ ಅನ್ನದಾನಕ್ಕಂತ ಎಲ್ಲರ ಹತ್ರ ಸ್ವಲ್ಪ ಫಂಡ್ ಕಲೆಕ್ಟ್ ಮಾಡಿ ಒಂದು 15,000 ಇರ್ಬೋದು ಅನ್ಸೋದು 2021ನಲ್ಲಿ. ಆವಾಗ ಫಸ್ಟ್ ಬಾರಿ ಪತ್ರಿ ಸಾರನ್ನು ನೋಡಿದ್ದು. ಪತ್ರಿ ಸಾರು ಮಾತಾಡೋಕ್ಕೆ ಪ್ರಯತ್ನ ಪಟ್ಟಿಲ್ಲ ನಾನು, ಆದರೆ ನೋಡಿದೆ. ಅವರು ಬಡಿಸೋವಾಗ ಹಿಂಗೆ ನೋಡಿ ಒಂಥರ ಹಿಂಗೆ ನೋಡಿಬಿಟ್ಟು ಬಡಿಸಿದ್ರು. ಒಂಥರ ಆವತ್ತಿಂದ ನನ್ನ ಜೀವನದಲ್ಲಿ ನಿಜವಾಗ್ಲೂ ಬದಲಾವಣೆ ಅಂದರೆ ಅದೇ ಅನಿಸುತ್ತೆ. ಆಮೇಲೆ ಇನ್ನು ಯೂಟ್ಯೂಬಲ್ಲಿ ತಟವರ್ತಿ ರಾಘವರಾವ್ ಸರ್ ಅವ್ರದ್ದು ಮಂತ್ರಪುಷ್ಪ ಸಬ್ಜೆಕ್ಟನ್ನು ಭಗವಂತನ ಬಗ್ಗೆ ವರ್ಣಿಸ್ತಾ ಇದ್ದರು. ನನಗೆ ಭಗವಂತ ಅಂದರೆ ಇಷ್ಟ. ನನಗೆ ವೆಂಕಟೇಶ್ವರ ಸ್ವಾಮಿ ಅಂದರೆ ತುಂಬ ಇಷ್ಟ ನನಗೆ. ಅಲ್ಲಿ ಅವರು ಆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾಗ ಆ ರಾಘವರಾವ್ ಸರ್ ಕರೆಕ್ಟಾಗಿ ನಾನು ಅದು ಯೂಟ್ಯೂಬ್ ನೋಡೋಕ್ಕೂ ಅವರು ಭಗವಂತನ ಬಗ್ಗೆ ವರ್ಣಿಸ್ತಾ ಇದ್ದ ರೀತಿಯಲ್ಲಿ ನನಗೆ ಬೇಕಾಗಿರೋದು ಇದೆ ಅನ್ನೋದು, ಏನೋ ಗೊತ್ತಿಲ್ಲದಿರೋ ಒಂದು ಆನಂದ, ಅನುಭೂತಿ ಅನ್ನೋದು ಆ ಸಬ್ಜೆಕ್ಟ್ ಕೇಳಿದಾಗ ನಾನು ರಾಘವರಾವ್ ಸರ್ಗೆ ಕನೆಕ್ಟ್ ಆಗೋದು. ಅಲ್ಲಿ ಹೈದರಾಬಾದಲ್ಲಿ ಮಧುಸೂದನ್ ರಾಘವರಾವ್ ಸರ್ ಶಿಷ್ಯರು ಇದ್ದಾಗ ಆಮೇಲೆ ಈ ಜೂಮ್ಗೆ ತಟವರ್ತಿ ಸಾರ್ ಅವರ ಜೂಮ್ಗೆ ಜಾಯ್ನ್ ಆಗೋದು. ಆ 2022 ಜನವರಿ 4 ಅಷ್ಟು ತನಕ ನನಗೆ ಸರಿಯಾದ ಧ್ಯಾನ, ಸರಿಯಾದ ಜ್ಞಾನ ಏನು ಅನ್ನೋದು, ಪತ್ರಿ ಸಾರ್ ಬಗ್ಗೆನೂ ನನಗೇನೂ ಅಷ್ಟು ಅರಿವಿರಲಿಲ್ಲ. ಯಾವಾಗ ತಟವರ್ತಿ ಸಾರ್ ಅವರ ಜೂಮ್ಗೆ ಜಾಯ್ನ್ ಆದಾಗ ಸಮಸ್ಯೆ ಅನ್ನೋದು ಇತ್ತು. ಆಗ ಈ ಸಾಧನೆ ಮತ್ತು ಮಧ್ಯದಲ್ಲಿ ಪ್ರಾಬ್ಲಮ್ಸು ಇದೆಲ್ಲ ಬರ್ತಾಯಿದ್ರು. ನನಗೆ ಗೊತ್ತಿಲ್ಲದೇ ಆ ಸಾಧನೆಗೆ ಅಷ್ಟು ಪ್ರಾಮುಖ್ಯತೆ ಕೊಡೋದು. ಅದಾದಮೇಲೆ ಆ ಜ್ಞಾನ ಪ್ರತಿದಿನ ಬರೀ ಸಾಧನೆ ಹೊಂದಿದ್ರೆ ಏನು ಇಂಪ್ರೂವ್ಮೆಂಟ್ ಇರಲ್ಲ. ಸಾಧನೆ ಇರಬೇಕು ಮತ್ತು ಸರಿಯಾದ ಜ್ಞಾನವನ್ನು ಪಡಿಬೇಕು. ಆ ಸಮಸ್ಯೆ, ನನಗೇನೋ ಒಂಥರ ಸಮಸ್ಯೆ ಬಂದಾಗ ಆ ಸಮಸ್ಯೆಗೆ ಅನುಕೂಲವಾಗಿ ರಾಘವರಾವ್ ಸರ್ ಆಗಿರಲಿ, ರಾಜಲಕ್ಷ್ಮಿ ಅಮ್ಮ ಅವರಾಗಿರಲಿ ಆ ಕ್ಲಾಸುಗಳು ಹೇಳೋದ್ರಿಂದ ಪ್ರತಿ ಕ್ಷಣ ಒಂದು ರೀತಿಯಲ್ಲಿ ಚಾಲೆಂಜಾಗಿ ಜೀವನ ಹೋಗ್ತಾಯಿತ್ತು. ಆ ಕೇಳಿಸ್ಕೊಳ್ಳೋದು, ಮಧ್ಯದಲ್ಲಿ ಈ ಧ್ಯಾನಕ್ಕೆ ಬಂದಮೇಲೆ ಇಷ್ಟು ಒಂಥರದ್ದು ಮಾನಸಿಕವಾಗಿ ತೊಂದರೆಗಳಾಗ್ತಾಯಿದೆ, ಇಲ್ಲ
ಬೇಡ ಈ ಧ್ಯಾನ ಬಿಟ್ಬಿಡೋಣ ಅನ್ನೋದು ನನ್ನ ಒಳಗಡೆನೇ ಒಂದು ಕ್ವಶನ್ ಥರ ಆಗ್ತಾಯಿತ್ತು. ಇಲ್ಲ, ಏನಾಗಲಿ ಈ ಧ್ಯಾನವನ್ನು ಬಿಡಬಾರ್ದು, ಮುಂದಕ್ಕೆ ಸಾಗಿಸ್ಕೊಂಡು ಹೋಗಬೇಕು, ಏನೇ ಬರಲಿ ಇದರಲ್ಲಿ ಏನೋ ಇದೆ ತಿಳ್ಕೋಬೇಕು. ಸ್ವಲ್ಪ ಸ್ವಲ್ಪ ಆಮೇಲೆ ಧ್ಯಾನದ ಮೇಲೆ ಅವಗಾಹನೆ ಆಗ್ತದೆ. ಆ್ಯಕ್ಚುಲಿ ನಾವು ಸಸ್ಯಾಹಾರಿಗಳಲ್ಲ, ಮಾಂಸಾಹಾರಿಗಳೇ. ಒಂಥರ ಮಾಂಸ ತಿಂತ ಬೆಳೀತಾ ಇದ್ದಿದ್ದು. ಈ ಜೂಮ್ ಕ್ಲಾಸ್ಗೆ ಬಂದಮೇಲೆ ತಟವರ್ತಿ ಸಾರ್ ಅವರು, ಅಮ್ಮ ಅವರು ಹೇಳ್ತಾಯಿದ್ರು, ಶಾಕಾಹಾರಿಗಳು ಮಾನವ ಆಹಾರ ಶಾಕಾಹಾರ, ಮಾಂಸಾಹಾರ ರಾಕ್ಷಸರ ಭೋಜನ ಅಂತ ಹೇಳಿದಾಗ ಯಾವ ರೀತಿ ಪಾಪ ಮಾಂಸ ತಿನ್ನೋದ್ರಿಂದ ಯಾವ ರೀತಿ ಪಾಪ ಬರುತ್ತಂದರೆ 3 ರೀತಿ ಪಾಪ ಬರುತ್ತೆ. ಒಂದು ತಗೊಂಡು ಬರೋವ್ರಿಗೆ ಒಂದು ರೀತಿ ಪಾಪ ಬಂದರೆ, ಮಾಡೋವ್ರಿಗೆ ಒಂದು ರೀತಿ ಪಾಪ ಬರುತ್ತೆ, ತಿನ್ನೋರಿಗೆ ಇನ್ನೊಂದು ರೀತಿ ಪಾಪ ಬರುತ್ತೆ ಅಂತ ಸಬ್ಜೆಕ್ಟ್ ಹೇಳಿದಾಗ ನಾನು ಆವಾಗ ನನಗಾಗಿ ನಾನೇ ವಿಚಾರಣೆ ಮಾಡಿಕೊಂಡೆ. ನಾನು ಇಷ್ಟು ವರ್ಷ ಏನು ಮಾಡಿದ್ದೀನಿ? ಪಾಪನೇ ಮಾಡಿದ್ದೀನಿ. ಒಂದೂ ಒಬ್ರಿಗೆ ಪ್ರಾಣ ಕೊಡೋ ಅಧಿಕಾರ ಇಲ್ದಿರೋವಾಗ ಪ್ರಾಣ ತೆಗಿಯೋಕ್ಕೆ ಅಧಿಕಾರ ಯಾರು ಕೊಟ್ಟಿದ್ದಾರೆ? ನಾನು ಇಷ್ಟು ದಿನ ಏನು ಮಾಡಿದ್ದೀನಿ ಅನ್ನೋದು ನನಗೆ ಆ ವಿಚಾರಣೆ ಮಾಡಿಕೊಂಡಾಗ ನಿಜವಾಗ್ಲೂ ಒಂಥರ ಹಿಂಸೆನೇ ಆಯಿತು. ಇದು ಮಾಡಬಾರ್ದು, ಯಾವ ಕಾರಣಕ್ಕೂ ಇನ್ಮೇಲೆ ಇದು ನನ್ನ ಹತ್ರಕ್ಕೆ ಬರಬಾರ್ದು ಅನ್ನೋ ನಿರ್ಧಾರ ನಾನು ತಗೊಂಡೆ. ಆವತ್ತಿಂದ ನನ್ನ ಇಡೀ ಜೀವನವನ್ನೇ ಬದಲಾವಣೆ ಆಗೋಯ್ತು. ಮಾಂಸ ತರೋದು ಇಲ್ಲ, ಮಾಡೋದು ಇಲ್ಲ, ಎಲ್ಲ ಪಾತ್ರೆಯಿಂದ ಹಿಡ್ಕೊಂಡು ಎಲ್ಲ ಕ್ಲೀನಾಗಿ ಪ್ಯೂರು ಶಾಕಾಹಾರಿಯಾಗಿ ನನ್ನ ಜೀವನವನ್ನು ಬದಲಾವಣೆ ಇದೆ. ಆ ಬದಲಾವಣೆ ಬರೋದಕ್ಕೆ ಏನಂದರೆ ಸರಿಯಾದ ಸಾಧನೆ, ಸರಿಯಾದ ಜ್ಞಾನ ಕೇಳಿದಾಗ ಆ ಮನಸ್ಸು ಪರಿವರ್ತನೆ ಆಗುತ್ತೆ. ಅದಾದಮೇಲೆ ಆ ಭಗವಂತ ಸಕಲ ಜೀವಿಗಳಲ್ಲಿ ಇರೋವಾಗ ಆ ಕೋಳಿಯಲ್ಲೂ ಭಗವಂತ ಇದ್ದಾನೆ, ಅದು ನಾನು ಒಂದೇ, ಅದರ ಜೀವನೂ ನನ್ನ ಜೀವನೂ ಒಂದೇ ಅನ್ನೋದು ನನಗೆ ಆವಾಗ ಅರ್ಥ ಆಯಿತು. ಆವತ್ತಿಂದ ಇವತ್ತು ತನಕ ಅಲ್ಲ, ನನ್ನ ಶ್ವಾಸ ಇರೋ ತನಕ ನಾನು ಶಾಕಾಹಾರಿಯಾಗೇ ಜೀವನ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿಕೊಂಡು, ನನ್ನ ಮಕ್ಕಳು ಇಬ್ಬರು, ನನಗೆ ಹೆಣ್ಮಕ್ಳು, ಆ ಇಬ್ಬರೂ ಇಡೀ ನನ್ನ ಕುಟುಂಬ ಶಾಕಾಹಾರಿಯಾಗೇ ಇದ್ದೀವಿ. ಇನ್ನು ಆವತ್ತಿಂದ ನಾವು ಶಾಕಾಹಾರಿಯಾಗಿ ಇಡೀ ಜೀವನವನ್ನು ಬದಲಾಯಿಸ್ಕೊಂಡಿದ್ದೀವಿ. ಈ ಧ್ಯಾನ ಮಾರ್ಗದಲ್ಲೇ, ಈ ಭಗವಂತನ ಮಾರ್ಗದಲ್ಲಿ ಬಂದ ಆಗಲೇ ನನ್ನ ಜೀವನದಲ್ಲಿ ಗೊತ್ತಿಲ್ಲದಿರೋ ಬದಲಾವಣೆಗಳು ತುಂಬ ಇದೆ. ಏನೇ ಬರಲಿ ಭಗವಂತ ನನ್ನ ಜೊತೆ ಇದ್ದಾನೆ, ಭಗವಂತನೇ ಈ ಮಾರ್ಗದಲ್ಲಿ ನನ್ನನ್ನು ತಂದಿರೋದು, ಭಗವಂತ ಇಲ್ದಿದ್ರೆ ನಾನಿಲ್ಲ. ಈ ಜ್ಞಾನವನ್ನು ಪಡಿಬೇಕು. ಈ ಜ್ಞಾನವೇ ಬಿಟ್ಟರೆ ಬೇರೆ ಮನುಷ್ಯನ ಭಗವಂತನ ಮಾರ್ಗದಲ್ಲಿ, ಭಗವಂತನ ಸ್ಥಿತಿಗೆ ಮಾನವನ ಸ್ಥಿತಿಯಿಂದ ಮಾಧವ ಸ್ಥಿತಿಗೆ ತಲುಪಬೇಕಂದ್ರೆ ಈ ಸಾಧನೆಯೇ ಒಂದೇ ಅನ್ನೋದು ನನಗೆ ತುಂಬ ಆಳವಾಗಿ ಅರ್ಥ ಆಯಿತು. ಅದಾದಮೇಲೆ ಭೀಮವರಂ ಹೋದ್ಮೇಲೆ ಇನ್ನೂ ಹೆಚ್ಚು ಪತ್ರಿ ಸಾರ್ ಬಗ್ಗೆ ಆಗಿರಲಿ, ಪತ್ರಿ ಸಾರು ಹೇಳ್ತಾ ಇರೋ ಆತ್ಮಜ್ಞಾನದ ಬಗ್ಗೆ ಆಗಿರಲಿ, ಈ ಜ್ಞಾನದ ಮಹತ್ವ ಎಲ್ಲನೂ ರಾಘವರಾವ್ ಸಾರಿಂದಲೇ, ರಾಜಲಕ್ಷ್ಮಿ ಅಮ್ಮಯಿಂದಲೇ ನನಗೆ ಅರ್ಥ ಆಗಿರೋ. ಭೀಮವರಂ ಬಗ್ಗೆ ಹೇಳಬೇಕಂದ್ರೆ ನಾನು ಫಸ್ಟು ಬಾರಿ 2022 ಅಲ್ಲಿ ಏಪ್ರಿಲಲ್ಲಿ ಹೋಗಿದ್ದೆ. ಒಬ್ಬಳೇ ಹೋಗಿದ್ದೆ, ಯಾರೂ ಇರಲಿಲ್ಲ ಭೀಮವರಂ ಹೋಗೋವಾಗ. ಈ ಪ್ರತಿದಿನ ಭೀಮವರಂ ಬನ್ನಿ, ಜ್ಞಾನ ಪಡೀರಿ, ಸಾಧನೆ ಮಾಡಿರಿ, ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ ಅಂತ ಹೇಳಿದಾಗ ಏನಿದು ಒಂದು ಬಾರಿ ನೋಡ್ಕೊಂಡು ಬರೋಣ ಅಂತ ಹೋದಾಗ ನನಗೆ ಫಸ್ಟ್ ಟೈಮ್ ಹೋದಾಗ ನನಗೇನು ಅನಿಸ್ಲಿಲ್ಲ. ಈ ಸಾಧನೆಗೋಸ್ಕರ ಇಷ್ಟು ದೂರ ಬರಬೇಕಾ? ಇದೇನೋ ಮನೇಲಿ ಮಾಡಿಕೊಂಡ್ರೇ ಸರಿಯಾಗುತ್ತಲ್ವಾ, ಮಕ್ಕಳನ್ನ ಬಿಟ್ಬಿಟ್ಟು ಬರಬೇಕಾ ಅನ್ನೋದು ಒಂದು ಆಲೋಚನೆ ಬಂತು. ಸರಿ ಇರಲಿ, 3 ತಿಂಗಳು ನೋಡೋಣ ಮತ್ತೆ ಅಂತ ಬುಕ್ ಮಾಡಿಕೊಂಡೆ. ಪ್ರಕೃತಿಯಲ್ಲಿ ನಾವು ಏನು ಮಾತಾಡ್ತೀವೋ,
ಎಲ್ಲ ಭಗವಂತ ಯಾರು ನೋಡ್ದಿದ್ರೂ ಪ್ರಕೃತಿ ಗಮನಿಸ್ತಾನೇ ಇರುತ್ತೆ. ನಮಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅನ್ನೋದು ಪ್ರಕೃತಿಗೆ ಚೆನ್ನಾಗಿ ಗೊತ್ತು. ಆವಾಗ 3 ತಿಂಗಳು ಹೋಗೋಕ್ಕಾಗಲಿಲ್ಲ. ನಮ್ಮ ಚಿಕ್ಕ ಹುಡುಗಿಗೆ ಇದ್ದಕ್ಕಿದ್ದಂಗೆ ಹುಷಾರಿಲ್ದಂಗೆ ಆಗೋಯ್ತು. ಇನ್ನೇನು 2 ದಿನ ಇದೆ, 31ಗೆ ಹೋಗಬೇಕು, ಏಪ್ರಿಲ್ 31ಗೆ ಹೋಗಬೇಕು. ಹೌದು, ಏಪ್ರಿಲ್ 31ಗೆ ಹೋಗ್ಬೇಕಂದಾಗ ಇವಳಿಗೆ ಹುಷಾರಿರಲಿಲ್ಲ. 6 ತಿಂಗಳು ನಾನು ಭೀಮವರಂಗೆ ಹೋಗೋಕ್ಕೆ ಆಗಲೇ ಇಲ್ಲ. ಅದಾದ ನಂತರ ಮತ್ತೆ ಒಂದು ಪ್ರಯತ್ನ, ಮತ್ತೆ ಹೋಗಬೇಕು, ಏನೋ ಗೊತ್ತಿಲ್ಲದಿರೋದು ಕೊರತೆ ಅನ್ನಿಸ್ತಾ ಇದೆ, ಹೋಗಬೇಕು ಭೀಮವರಂಗೆ ಅಂದಾಗ 3 ಬಾರಿ ಭೀಮವರಂಗೆ ಹೋದ ಮೇಲೇ ನನಗೆ ಆ ಭೀಮವರಂ ಒಂದು ಶಕ್ತಿ, ಆ ಜ್ಞಾನದ ಮಹತ್ಯ, ಆ ಗುರುಗಳ ಒಂದು ಮಹತ್ಯ, ಪತ್ರಿ ಸಾರ್ ಬಗ್ಗೆ ಹೆಚ್ಚು ಆಸಕ್ತಿ, ಈ ಜ್ಞಾನದ ಬಗ್ಗೆ ಆಸಕ್ತಿ ಉಂಟಾಗೋದಕ್ಕೆ ಮೂಲ ಕಾರಣ ಪತ್ರಿ ಸಾರು. ಆ ಜ್ಞಾನದ ಶಕ್ತಿ, ಈ ಭಗವಂತನ ಬಗ್ಗೆ, ಎಲ್ಲರ ಬಗ್ಗೆ ಅವಗಾಹನೆ ಕೃಷ್ಣನ ಬಗ್ಗೆ ಭಗವದ್ಗೀತೆ ಬಗ್ಗೆ ಅವಗಾಹನ ಆಗಿರಲಿ, ಶಿರ್ಡಿ ಸಾಯಿಬಾಬಾ ಬಗ್ಗೆ ಅವಗಾಹನ, ಪತ್ರಿ ಸಾರ್ ಬರೆದಿರೋ ಎಲ್ಲ ಬುಕ್ಸು ಅವಗಾಹನೆಗಳ ಎಲ್ಲನೂ ರಾಘವರಾವ್ ಸರ್ ಒಂದೊಂದು ಬಿಡಿಸಿ ಹೇಳ್ತಾ ಇದ್ದಾಗ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸಿತ್ತು. ಪತ್ರಿ ಸಾರು ಇಷ್ಟು ದೊಡ್ಡ ಶಕ್ತಿ. ನನಗೆ ನಾರ್ಮಲಾಗಿ ಪತ್ರಿ ಸಾರು ಧ್ಯಾನ ಹೇಳ್ತಾರೆ, ಧ್ಯಾನದ ಒಂದು ಸೊಸೈಟಿ ಅನ್ನೋದು ಪತ್ರಿ ಸಾರ್. ಆಮೇಲೆ ಗೊತ್ತಾಯಿತು ಶ್ರೀಕೃಷ್ಣನೇ ಪತ್ರಿ ಸಾರು, ಪತ್ರಿ ಸಾರೇ ಶ್ರೀಕೃಷ್ಣನ ಅನ್ನೋದು ರಾಘವರಾವ್ ಸರ್ ಹೇಳ್ತಾ ಇರೋ ಒಂದೊಂದು ಮಾತಲ್ಲಿ ಅವರ ಒಂದು ಶಕ್ತಿ ಏನು, ಇಷ್ಟು ಪ್ರಭಾವ ಅನ್ನೋದು ಪತ್ರಿ ಸಾರ್ ಬಗ್ಗೆ ಏನು ಹೇಳಿದ್ರೂ ಅದು ಅಷ್ಟು ನನಗೆ ಹೇಳೋಕ್ಕೂ ವರ್ಣಿಸೋಕ್ಕೂ ಆಗಲ್ಲ. ಅಷ್ಟು ಆ ಗುರುಗಳ ಬಗ್ಗೆ ನಮ್ಮ ಗುರುಗಳು ರಾಘವರಾವ್ ಸರ್ ಹೇಳೋದ್ರಿಂದ ಎಷ್ಟೋ ನಾವು ಎಲ್ಲೋ ದುಃಖದಲ್ಲಿ, ಕತ್ತಲ ಕೋಣೆಯಲ್ಲಿ ಒಂಥರ ಜೀವನವನ್ನು ಏನಕ್ಕೆ ಈ ಜೀವನ ಬೇಡ ಅನ್ನೋ ಸ್ಥಿತಿಯಲ್ಲಿ ಇರೋವ್ರನ್ನ ಈ ಜೀವನಕ್ಕೆ ಒಂದು ಅರ್ಥ ಪರಮಾರ್ಥ ಹೇಳೋಕ್ಕೇ ಭಗವಂತ ಪತ್ರಿ ಸಾರ್ ಅಂತ ನನಗೆ ಆವಾಗ ಚೆನ್ನಾಗಿ ಅವಗಾಹನ ಆಯಿತು. ಆವತ್ತಿಂದ ನಾನು ಭೀಮವರಂ ಪ್ರತಿ ತಿಂಗಳು ಹೋಗ್ತೀನಿ. ಆ ಸಾಧನೆ, ಆ ಜ್ಞಾನ, ಅವರ ಮಾರ್ಗದಲ್ಲಿ ನನಗೆ ಗೊತ್ತಿರೋದು 4 ಜನಕ್ಕೆ ಹೇಳೋದು, ಸೇವೆ ಮಾಡೋದು, ಈ ರೀತಿ ಧ್ಯಾನದ ಬಗ್ಗೆ ಅವಗಾಹನ ಚೆನ್ನಾಗಿದೆ. ಇಡೀ ಜೀವನವೇ ಬದಲಾಗಿದೆ ಸರ್. ಇನ್ನು ಏನು ಹೇಳಿದ್ರೂ ಒಂದು ರೀತಿಯಲ್ಲಿ ನನಗೆ ಹೇಳೋಕ್ಕೆ ಮಾತೇ ಬರ್ತಾ ಇಲ್ಲ ಸರ್. ಅಷ್ಟು ಜ್ಞಾನ ಹೇಳ್ತಾ ಇದ್ದಾರೆ ನಮಗೆ. ಪ್ರತಿಯೊಂದು ಕರ್ಮ ಸಿದ್ಧಾಂತದ ಬಗ್ಗೆ ಆಗಿರಲಿ, ನನ್ನ ಜೀವನನ ಇರೋದಕ್ಕೆ ಯಾರು ಕಾರಣ ಅಂದರೆ ನಾನೇ ಕಾರಣ ಅನ್ನೋದು ಒಂದು ಅವಗಾಹನೆ. ಹಿಂದೆ ಏನು ಮಾಡ್ಕೊಂಡು ಬಂದಿರ್ತೀನೋ, ಇವಾಗ ಹಿಂದೆ ಅಂದರೆ ಹಿಂದಿನ ಜನ್ಮದಲ್ಲಿ ಏನು ಮಾಡ್ಕೊಂಡು ಬಂದಿರ್ತೀನೋ, ಇವಾಗ ವರ್ತಮಾನದಲ್ಲಿ ಆ ಜೀವನವನ್ನು ಜೀವಿಸ್ತಾ ಇದ್ದೀನಿ. ಇದೆಲ್ಲ ನಾನು ಮಾಡ್ಕೊಂಡಿರೋದು, ಪುಣ್ಯ ಆಗಿರಲಿ ಪಾಪ ಆಗಿರಲಿ, ಎಲ್ಲದಕ್ಕೂ ನಾನೇ ಕಾರಣ ಅನ್ನೋದು ನನಗೆ ಅವಗಾಹನೆ ಚೆನ್ನಾಗಿ ಅವಗಾಹನೆ. ಇವಾಗ ಅದರಿಂದ ಕಷ್ಟ ಬರಲಿ ಸುಖ ಬರಲಿ ಎಲ್ಲವೂ ಸಮಾನೆ. ಏನಕ್ಕೂ ಸಂತೋಷ ಬಂದಿದೆ ಅಂತ ತುಂಬ ಖುಷಿಯಾಗೋದು, ದುಃಖ ಬಂದಿದೆ ಅಂತ ಅಳ್ತಾ ಕೂತ್ಕೊಳ್ಳೋದು ಏನೂ ಇಲ್ಲ. ಒಂದು ರೀತಿಯಲ್ಲಿ ಆ ಜೀವನ ಆರಾಮಾಗಿ ಮುಂದಕ್ಕಿನ ಒಂದು ರೀತಿಯಲ್ಲಿ ಸಾಫ್ಟಾಗಿ ಹೋಗ್ತಾ ಇದೆ ಜೀವನ. ಮತ್ತು ನನಗೆ ಓದೋಕ್ಕೂ ಬರೆಯೋಕ್ಕೂ ಬರಲ್ಲ. ಸ್ವಲ್ಪ ನಾನು ಓದ್ಕೊಂಡಿರೋದು ಸ್ವಲ್ಪ ಓದ್ಕೊಂಡಿದ್ದೀನಿ, ತೆಲುಗು ಕನ್ನಡ. ಅದರಿಂದ ನನಗೆ ಅಷ್ಟು ಓದೋಕ್ಕೆ ಬರಲ್ಲ. ಆದರೆ ಈ ಧ್ಯಾನಕ್ಕೆ ಬಂದಮೇಲೆ ರಾಘವರಾವ್ ಸರ್ ಬರೆದಿರೋ ಶ್ರೀಕೃಷ್ಣ ಸಂದೇಶ ಸಾರ, ಶ್ರೀಕೃಷ್ಣನ ಭಗವದ್ಗೀತೆ ಎಲ್ಲ ಸಾರಗಳು, ವಸಿಷ್ಠ ಮುನಿಗಳು ಅವರು ಹೇಳಿರೋ ಶ್ರೀರಾಮಚಂದ್ರಮೂರ್ತಿಗೆ ವಸಿಷ್ಠಾಮೃತಂ ಅಂತ ಅವ್ರಿಗೆ ಶ್ರೀರಾಮ ದುಃಖದಲ್ಲಿದ್ದಾಗ ಆತ್ಮಜ್ಞಾನವನ್ನು ಬೋಧಿಸಿರೋ ಅದೆಲ್ಲನೂ ಸ್ವಲ್ಪ ಸ್ವಲ್ಪ ಓದ್ತಾ ಇದ್ದರೆ
ಅರ್ಥ ಆಗ್ತಾ ಇದೆ ಇವಾಗ ಸ್ವಲ್ಪ ಈ ಜ್ಞಾನದ ಬಗ್ಗೆ. ಆ ಬುಕ್ಸು ಸತ್ಕಂದ ಪ್ರಟನ, ಸದ್ದನ ಸಾಂಗತ್ಯ, ಮತ್ತು ಪ್ರತಿದಿನ ಇದು ಸತ್ಸಾಂಗತ್ಯ ಅಂದರೆ ಸತ್ಸಾಂಗತ್ಯ ಅಂದರೆ ಏನನ್ನೋದು ಗೊತ್ತಿರಲಿಲ್ಲ. ಎಲ್ಲ 4 ಜನ ಸೇರಿ ಮಾತಾಡೋದು ಅಂದ್ಕೊಂಡಿದ್ದೆ. ಸತ್ಸಂಗ ಅಂದರೆ ನಮ್ಮ ಆತ್ಮದ ಜೊತೆ ನಾವು ಕೂಡಿ ಇರುವುದೇ ಸತ್ಸಂಗತ್ಯ. ಮತ್ತು ಪ್ರತಿದಿನ ಸತ್ಪುರುಷ ಸಾಂಗತ್ಯದಿಂದ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಸತ್ಗ್ರಂಥ ಪಠಣ, ಇವಾಗ ಗುರುಗಳು ಹೇಳೋದು ಅದು ಈ ಬುಕ್ಸು ಓದೋದ್ರಿಂದ ಆ ಜ್ಞಾನ ಅನ್ನೋದು ನಮಗೆ ರಿಜಿಸ್ಟರ್ ಆಗಿಬಿಡುತ್ತೆ. ಎಷ್ಟು ಬದಲಾವಣೆ ಅಂದರೆ ಅರ್ಥ ಆಗ್ತಾಯಿದೆ. ಮೊದಲು ಬುಕ್ ತೆಲುಗು ಓದೋದು, ನಮ್ಮದು ಮಾತೃಭಾಷೆ ತೆಲುಗು, ನನಗೆ ಕನ್ನಡನೂ ಸ್ವಲ್ಪ ಸ್ವಲ್ಪ ಓದೋಕ್ಕೆ ಇವಾಗ ಬರ್ತಾಯಿದೆ. ಮತ್ತು ತೆಲುಗುನೂ ಓದ್ತೀನಿ. ಅದು ಆ ಸಬ್ಜೆಕ್ಟು ಏನನ್ನೋದು ಅರ್ಥ ಆಗ್ತಾಯಿದೆ, ಅವಗಾಹನ ಆಗ್ತಾಯಿದೆ. ಯಾವ ರೀತಿ ಹೇಳಿದರೆ ಇನ್ನೊಬ್ಬರಿಗೆ, ಇವಾಗ ನಾನು ಬದಲಾವಣೆ ಆಗಿದ್ದೀನಿ, ನನ್ನಿಂದ ಇನ್ನೊಬ್ಬರು ಬದಲಾವಣೆ ಆಗಬೇಕು. ನಾನು ಎಷ್ಟು ಆನಂದವನ್ನು ಪಡೀತಾ ಇದ್ದೀನೋ ಅವರು ಅಷ್ಟು ಆನಂದವಾಗಿ ಇರಬೇಕು. ನನಗೆ ಗೊತ್ತಿರೋ ಪ್ರಕಾರ ಒಬ್ಬರು ನಮ್ಮ ಬ್ರದರೇ ಆಗಬೇಕು. ಅವರು ನಾನ್ ವೆಜ್ ಹೋಟ್ಲ್ ಇಟ್ಕೊಂಡಿದ್ರೆ ನಾನು ಆವಾಗ ಇಲ್ಲಿ ಅವರು ಮೊದಲಿಂದ ಸ್ವಲ್ಪ ಸ್ವಲ್ಪ ಮೆಡಿಟೇಷನ್ ಮಾಡ್ತಾಯಿದ್ರು. ಅದಾದಮೇಲೆ ಸರಿ ಇವರು ನಾನ್ ವೆಜ್, ನಾನು ಯಾವಾಗ ಈ ಜೂಮ್ ಕ್ಲಾಸಲ್ಲಿ ನಾನ್ ವೆಜ್ ಮಾಡೋದು ಆಗಿರಲಿ, ತಿನ್ನೋದಾಗಿರಲಿ ತುಂಬ ಪಾಪ. ಈ ನಮ್ಮ ಕಷ್ಟಗಳಿಗೆ, ನಮ್ಮ ದುಃಖಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಮಾಂಸ. ಪತ್ರಿ ಸಾರು ಪತ್ರಿ ಸಾರು 1,00,000 ಪುಸ್ತಕಗಳು ಓದಿದ್ರೂ ಅದರಲ್ಲಿ ಸಾರಾಂಶ ಏನಂದರೆ 2, 1 ಹಿಂಸೆಯನ್ನು ಬಿಡಬೇಕು, 2 ಶ್ವಾಸೆಯನ್ನು ಹಿಡ್ಕೋಬೇಕು ಅಂತ. ಈ ಹಿಂಸೆ ಅಂದರೆ ಈ ಮಾಂಸಾಹಾರದಿಂದಲೇ ಇಷ್ಟು ಮೂಲ ಕಷ್ಟಗಳಿಗೆಲ್ಲ ಇದೇ ಮೂಲ ಅನ್ನೋದು ಪತ್ರಿ ಸಾರು ಹೇಳಿರೋದು. ನಾನು ಅವ್ರಿಗೆ ಹೇಳಿದೆ, ಇಲ್ಲ ತಾಯಿ, ಅದು ನಮ್ಮ ಜೀವನದ ಶೈಲಿಯಮ್ಮ, ನಾವು ಅದರಿಂದನೇ ಜೀವನ ಮಾಡ್ತಾ ಇರೋದು ಅಂತ ಅವರು ಹೇಳಿ ಕೇಳಲಿಲ್ಲ. ಸರಿ ಅಂತ ಆಮೇಲೆ ನಾನು ಅವ್ರಿಗೆ ಯಾವ ರೀತಿ ಹೇಳಿ ಅವರು ಪರಿವರ್ತನೆ ಆಗಬೇಕು. ಅವರು ಒಂದು ಹೋಟ್ಲು ದಿನಕ್ಕೆ ಎಷ್ಟು ಪ್ರಾಣ ನಷ್ಟ ಆಗ್ತಾಯಿದೆ, ಎಷ್ಟು ಪಾಪವನ್ನು ಮಾಡ್ತಾಯಿದ್ದಾರೆ ಅನ್ನೋದು ಅವ್ರಿಗೆ ತಿಳಿಸ್ಬೇಕು ಅನ್ನೋದು ನನಗೆ ಬಲವಾಗಿ ಆ ಛಲ ಇತ್ತು. ಬಲವಾದ ಛಲ ಇರೋದರಿಂದ ನಾನು ರಾಘವರಾವ್ ಸರ್ ಜೂಮ್ ಕ್ಲಾಸಲ್ಲಿ ಅವ್ರನ್ನ ಜಾಯಿನ್ ಮಾಡಿಸ್ದೆ. ಅವರು ರಾಘವರಾವ್ ಸರ್ ಹತ್ರ ಹೇಳಿದರು, ಸರ್ ನಾನು ಈ ರೀತಿಯಾದ ಜೀವನವನ್ನು ಮಾಡ್ತಾಯಿದ್ದೀನಿ, ಮತ್ತು ನಾನು ಈ ಮಾರ್ಗದಲ್ಲಿ ನಾನು ಮುಂದಕ್ಕೆ ಸಾಗಬೇಕಂದ್ರೆ ಏನು ಮಾಡಬೇಕು ಅಂದಾಗ ರಾಘವರಾವ್ ಸರ್ ಅವ್ರ ಹತ್ರ ಮಾತಾಡೋಕ್ಕೂ ಇಷ್ಟ ಆಗಲಿರಲಿಲ್ಲ ಅವ್ರಿಗೆ. ಇಲ್ಲಪ್ಪ, ನೀನು ಎಷ್ಟು ಸಾಧನೆ ಮಾಡಿದ್ರೂ ಅದು ವ್ಯರ್ಥ, ಒಂದು ರೀತಿಯಲ್ಲಿ ನೀನು ಪಾಪವೇ ಮಾಡ್ತಾ ಇದೀಯಾ, ಫಸ್ಟು ಅದನ್ನು ಬದಲಾಯಿಸಬೇಕು ಅಂದಾಗ ಅವರು 1 ವಾರ ಟೈಮ್ ಕೇಳಿದರು. ಸರ್ ಬದಲಾಯಿಸ್ತೀನಿ, ನಮ್ಮ ಫ್ಯಾಮ್ಲಿ ಜೊತೆ ಡಿಸ್ಕಷನ್ ಮಾಡಿ ಬದಲಾಯಿಸ್ತೀನಿ ಅಂದಾಗ 1 ವಾರದಲ್ಲಿ ಇವಾಗ ಎಷ್ಟು ಅವರೂ ಓದ್ಕೊಂಡಿಲ್ಲ, ಅವರು ಹೋಟೆಲನ್ನೇ ಚೇಂಜ್ ಮಾಡಿಬಿಟ್ರು. ಪ್ಯೂರು ಶಾಕಾಹಾರಿ, ಬೆಳ್ಳುಳ್ಳಿನೂ ಯೂಸ್ ಮಾಡಲ್ಲ. ಇವಾಗ ಒಂದು ರೀತಿಯಲ್ಲಿ ಅದು ಒಂದು ವೆಜಿಟೇರಿಯನ್ ಅಂದರೆ ಎಲ್ಲ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಇರುತ್ತೆ, ಅಲ್ಲಿ ಏನೂ ಇರಲ್ಲ. ಎಷ್ಟಾಗುತ್ತೋ ಅಷ್ಟು. ಈ ಸಾಧನೆಯಲ್ಲಿ ಬಂದಾಗ ಏನಾಗುತ್ತಂದರೆ, ಅದಕ್ಕೆ ಮೊದಲು ಪ್ರಾಪಂಚಿಕವಾಗಿ ಜೀವನ ಮಾಡ್ತಾ ಇದ್ದಾಗ ಇರುತ್ತೆ, ಏನೋ ದುಡಿಬೇಕು, ಹಣ ಬೇಕು, ಎಷ್ಟು ಹಣ ಬಂದ್ರೂ ಸಾಕಾಗಲ್ಲ, ಅದಕ್ಕೆ ಬೇಕು, ಮಕ್ಕಳಿದ್ದಾರೆ ಸಾಕಾಗಲ್ಲ, ಏನೋ ಒಂದು ರೀತಿಯಲ್ಲಿ ಹಣ ಸಂಪಾದನೆ ಮಾಡಬೇಕು ಅನ್ನೋದೇ ಮನಸ್ಸು ಅನ್ನೋದು ಹಣ ಸಂಪಾದನೆ ಮಾಡೋ ಮೇಲೆ ಇರುತ್ತೆ. ಆದರೆ ಯಾವಾಗ ನಾವು ಈ ಜ್ಞಾನ ಮಾರ್ಗದಲ್ಲಿ ಬಂದಾಗ, ಭಗವಂತನ ಮಾರ್ಗದಲ್ಲಿ ಬಂದಾಗ ಅಲ್ಲಿ ಆಸೆ ಇರೋದಿಲ್ಲ. ಆಸೆ ಇರೋ ಜಾಗದಲ್ಲಿ ತೃಪ್ತಿ ಬರುತ್ತೆ. ಎಷ್ಟು ತೃಪ್ತಿ ಅಂದರೆ 10 ರೂಪಾಯಿ ಇದ್ರೂ ಸಾಕು ಜೀವನದಲ್ಲಿ. ಏನು ಬೇಕು, ಇವತ್ತಿಗೆ ನನಗೆ ಭಗವಂತ 10 ರೂಪಾಯಿ ಕೊಟ್ಟಿದ್ದಾನೆ ಸಾಕು ಅನ್ನೋದು, ಬೇಕು ಅನ್ನೋ ಜಾಗದಲ್ಲಿ
ಸಾಕು ಅನ್ನೋ ತೃಪ್ತಿ ಬರುತ್ತೆ. ಈ ಜ್ಞಾನದ ಅಷ್ಟು ಈ ಎಲ್ಲವೂ ಸರಿಯಾದ ಸಾಧನೆ ಮಾಡಿದಾಗಲೇ ಇದೆಲ್ಲ. ಈ ಮನಸ್ಸು ಅನ್ನೋದು ಅಶುದ್ಧವಾಗಿರೋದ್ರಿಂದ ನಾವು ಅಶುದ್ಧವಾಗಿರೋದ್ರಿಂದ ನಮ್ಮ ಗುಣಗಳದಿಂದನೇ ನಾವು ಈ ರೀತಿಯಾದ ನಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳೋಕ್ಕೂ ನಾವು ಮುಂದಕ್ಕೆ ಹೋಗಲ್ಲ. ನಮಗೆ ಇಲ್ಲಿ ಈ ಶ್ರೀಕೃಷ್ಣ ಭಗವಾನ್ ಹೇಳ್ತಾರಲ್ಲ, ಉದ್ಧರೇದಾತ್ಮಾನಾಂ ಅಂತ, ಅವ್ರನ್ನ ಅವರೇ ಉದ್ಧಾರ ಮಾಡ್ಕೋಬೇಕು, ಬೇರೆ ಯಾರನ್ನೂ ಯಾರು ಉದ್ಧಾರ ಮಾಡಲ್ಲ ಅಂತಾರೆ. ಅದು ನನಗೆ ಚೆನ್ನಾಗಿ ಅರ್ಥ ಆಯಿತು. ನಮ್ಮನ್ನು ನಾವೇ ಬದಲಾಯಿಸ್ಕೋಬೇಕಂದ್ರೆ ಸರಿಯಾದ ಮಾರ್ಗದಲ್ಲಿ ಇದ್ದಾಗ, ಸರಿಯಾದ ಸಾಧನೆ ಮಾಡಿದಾಗ, ಸರಿಯಾದ ನಮ್ಮ ಮಾರ್ಗದರ್ಶನ ನಮ್ಮ ಗುರುಗಳು. ನನಗೆ ರಾಘವರಾವ್ ಸಾರು, ನಾನು ಫಸ್ಟು ರಾಘವರಾವ್ ಸಾರ್ ಬಗ್ಗೆ, ರಾಜಲಕ್ಷ್ಮಿ ಅಮ್ಮ ಬಗ್ಗೆ ಹೇಳಬೇಕಂದ್ರೆ, ಇವರು ಭೀಮವರಮಲ್ಲಿ ಇರ್ತಾರೆ, ಏಜ್ ಆಗಿರೋರು, ಏನೋ ಧ್ಯಾನ ಹೇಳ್ಕೊಡ್ತಾರೆ ಅನ್ನೋ ಅಭಿಪ್ರಾಯ ಮೊದಲು ನನಗೆ. ಆವಾಗ ನಂದು ಮನಸ್ಸು ಪ್ಯೂರಿಟಿ ಆಗಿರಲಿಲ್ಲ, ಅಶುದ್ಧ ಮನಸ್ಸಲ್ಲಿದ್ದೆ. ಆವಾಗ ನನಗೆ ಅವ್ರ ಬಗ್ಗೆ ನನಗಷ್ಟು ಅವಗಾಹನ ಆಗಿರಲಿಲ್ಲ. ಆಮೇಲೆ ಯಾವಾಗ ಕಂಟಿನ್ಯೂ ಆಗಿ ನಾನು ಭೀಮವರಂ ಹೋಗೋದು, ಮತ್ತು ಅಲ್ಲಿ ಸೇವೆ ಮಾಡೋದು, ಗುರುಗಳು ಹೇಳಿದ ಕೆಲಸ ಮಾಡೋದು, ಆ ಗುರುಗಳಿಗೆ ಹತ್ರ ಸನ್ನಿಹಿತವಾಗಿ ಹೋಗೋದು ಬರೋದು, ಈ ರೀತಿ ಇದ್ದಾಗ ಏನಾಯಿತು, ನನ್ನ ಮನಸ್ಸು ಶುದ್ಧಿ ಆಗ್ತಾ ಏನಾಗುತ್ತಂದರೆ, ಆ ಶುದ್ಧ ಮನಸ್ಸು ಅಶುದ್ಧ ಮನಸ್ಸು ಶುದ್ಧ ಆದಾಗ ನಮ್ಮ ಒಳಗಡೆ ನಮ್ಮ ಅಭಿಪ್ರಾಯ ಬದಲಾಗೋಗುತ್ತೆ. ಆವಾಗ ಫಸ್ಟು ಅವರು ಒಂದು ಸಾರು ಅನ್ನೋ ಅಭಿಪ್ರಾಯ, ಮೇಡಮ್ಮು ಹೇಳ್ತಾ ಇದ್ದಾರೆ, ಸಾರು ನಮಗೆಲ್ಲನೂ ಆತ್ಮಜ್ಞಾನವನ್ನು ಹೇಳ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯದಿಂದ ಇವಾಗ ನಾನು ಒಂದು ಸಾರಿ ರಾಘವರಾವ್ ಸರ್ನ ಕೇಳಿದೆ, ಸರ್ ಮೊದಲು ನನ್ನ ಅಭಿಪ್ರಾಯ ಬದಲಾವಣೆ ಅಂದರೆ ಧ್ಯಾನದಲ್ಲಿ ಬಂದಾಗ ಬದಲಾವಣೆಗಳು ಯಾವ ರೀತಿ ಇರುತ್ತಂದರೆ ಹೇಳೋಕ್ಕೆ ಇದೊಂದು ನನ್ನ ಜೀವನದಲ್ಲಿ ಸರಿಯಾದ ಬದಲಾವಣೆ ಅಂದರೆ ಇದೆ. ಆವಾಗ ನಾನು ಕೇಳಿದೆ ರಾಘವರಾವ್ ಸರ್ನ, ಸರ್ ಮೊದಲು ನನ್ನ ಅಭಿಪ್ರಾಯ ನೀವು ಸಾರು ಆತ್ಮಜ್ಞಾನವನ್ನು ಹೇಳ್ತಾ ಇದ್ದೀರಾ, ಕಲಿತಾ ಇದ್ದೀವಿ ಅನ್ನೋದೇ ಅಭಿಪ್ರಾಯ ಇತ್ತು ಸರ್. ಇವಾಗ ನನಗೆ ಬರ್ತಾ ನಿಮ್ಮ ಮೇಲೆ ಇರೋ ಅಭಿಪ್ರಾಯ ಬದಲಾಗ್ತಾ ಇದೆ ಸರ್. ನನಗೆ ನೀವು ಸಾಕ್ಷಾತ್ತು ಭಗವಂತನ ಥರನೇ ಕಾಣಿಸ್ತಾ ಇದ್ದೀರಾ ಸರ್. ನಿಮ್ಮನ್ನು ನೋಡಿದಾಗ ನನಗೇನೋ ಒಂಥರ ಸೂರ್ಯಪ್ರಕಾಶನ ಬೆಳಕು, ಸೂರ್ಯನದಲ್ಲಿ ಯಾವ ರೀತಿ ಬೆಳಕು ಕಾಣಿಸ್ತಾ ಇರುತ್ತೋ ನಿಮ್ಮ ಮುಖದಲ್ಲಿ ನನಗೆ ಆ ಥರ ಬೆಳಕು ಕಾಣಿಸ್ತಾ ಇದೆ ಸರ್. ಆ ಥರ ನನಗೆ ಅನ್ನಿಸ್ತಾ ಇದೆ ಅಂದಾಗ ರಾಘವರಾವ್ ಸರ್ ಹೇಳಿದರು, ಹೌದಮ್ಮ, ನಿಜವಾಗ್ಲೂ ನನಗದು ಮರೆಯಲಾದ ಅನುಭವನೇ ಅಂತ ಹೇಳಬೇಕು. ಆವಾಗ ಅವರು ಹೇಳಿದ್ರು, ಯಾವಾಗ ಮನುಷ್ಯ ಶುದ್ಧಿ ಆಗ್ತಾ ಇರುತ್ತೋ, ಪ್ರಪಂಚದಲ್ಲಿ ಇದ್ದ ಮನಸ್ಸನ್ನು ಭಗವಂತನ ಕಡೆ ನಾವು ಯಾವಾಗ ತಿರುಗಿಸ್ತೀವೋ, ಯಾವಾಗ ದ್ವೈತದಲ್ಲಿ ಇದ್ದ ನಾವು ಅದ್ವೈತದ ಕಡೆ ನಡೀತೀವೋ, ಆವಾಗ ಅಲ್ಲಿ ಎಲ್ಲವೂ ಒಂದೇ ಅನ್ನೋ ಅಭಿಪ್ರಾಯ ಬರುತ್ತೆ. ಇರೋದು ಒಂದೇ ಬಿಟ್ಟರೆ ಬೇರೆ ಅಭಿಪ್ರಾಯ ಇಲ್ಲ. ನಾವು ಯಾವಾಗ ಭಗವಂತನ ಕಡೆ ಇರ್ತೀವೋ ಆವಾಗ ನಮ್ಮ ಅಭಿಪ್ರಾಯ ಮೊದಲು ನಾನು ಬೇರೆ, ನನ್ನ ಕುಟುಂಬ ಬೇರೆ, ನಾನೇ ಬೇರೆ ಅನ್ನೋ ಬೇರೆ ಅಭಿಪ್ರಾಯ ಇತ್ತು. ಇವಾಗ ನನ್ನ ಅಭಿಪ್ರಾಯ ಟೋಟಲ್ ಆಗಿ ಚೇಂಜ್ ಆಗಿದೆ. ಅವರವರು ಕರ್ಮಾನುಸಾರ ಅವರವರು ಜನ್ಮ ತಗೊಂಡು ಬರ್ತೀವಿ. ಇಲ್ಲಿ ಈ ಭೂಮಿ ಅನ್ನೋ ಪಾಠಶಾಲಕ್ಕೆ ಕಲಿಯೋಕ್ಕೆ ಬರ್ತೀವಿ. ಆ ಪಾಠವನ್ನು ಕಲಿಬೇಕು. ಇಲ್ಲಿ ಯಾರನ್ನೂ ಜಡ್ಜ್ಮೆಂಟ್ ಮಾಡಬಾರ್ದು. ಅವ್ರೇನಕ್ಕೆ ಹಂಗೆ ಮಾಡ್ತಾರೆ, ಇವ್ರೇನಕ್ಕೆ ಹಿಂಗೆ ಮಾಡ್ತಾರೆ ಅಂದು ನಾವು ಎಲ್ಲವನ್ನು ಸಾಕ್ಷಿಯಾಗಿ ಗಮನಿಸ್ಕೊಂಡು ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಬೇಕು. ಆ ರೀತಿ ಈ ಸಾಧನೆ ಮಾಡಿದಾಗಲೇ ನಾವು ಮನಸ್ಸು ಎಷ್ಟು ಶುದ್ಧತ್ವ ಕಡೆ ಬರುತ್ತೋ ಬುದ್ಧತ್ವ ಬರುತ್ತೆ. ಆ ಬುದ್ಧತ್ವ ಬಂದಾಗಲೇ ಶುದ್ಧ ಬುದ್ಧಿ ಇದ್ದಾಗ, ಅಶುದ್ಧ ಬುದ್ಧಿ ಇದ್ದಾಗ ನಾವು ಎಲ್ಲ ಪ್ರಕೃತಿಗೆ ವಿರುದ್ಧವಾದ ಕೆಲಸಗಳೇ ಮಾಡ್ತೀವಿ. ಶುದ್ಧ ಬುದ್ಧಿ ಬಂದಾಗ ಪ್ರಕೃತಿಗೆ ಅನುಕೂಲವಾಗಿ ಜೀವನವನ್ನು ನಡೆಸ್ತೀವಿ.
ಅನುಕೂಲವಾದ ಜೀವನವನ್ನು ನಡೆಸೋದಾಗಿರಲಿ, ಇನ್ನೊಬ್ಬರಿಗೆ ಅನುಕೂಲವಾಗಿ ನಾವು ನಮ್ಮ ಪ್ರವರ್ತನೆಯೂ ಅನುಕೂಲವಾಗಿರುತ್ತೆ, ಇನ್ನೊಬ್ಬರಿಗೂ ನೋಯಿಸಲ್ಲ, ಯಾವ ಜೀವಿಗೂ ನೋಯಿಸಲ್ಲ. ಎಲ್ಲ ಭಿನ್ನಾಭಿಪ್ರಾಯದಿಂದ ಒಂದೇ ಅಭಿಪ್ರಾಯಕ್ಕೆ ಬರ್ತೀವಿ ಯಾವಾಗ ನಮ್ಮ ಮನಸ್ಸನ್ನು ನಮ್ಮ ಹಠೋತಲ್ಲಿ ತಗೊಂಡು ಬಂದಾಗ, ನಾವು ಅಂದಾಗ ನಮ್ಮ ಹಠೋತ್ ಅಂದಾಗ ಆತ್ಮ ಆಧೀನಕ್ಕೆ ಬಂದಾಗ, ಆತ್ಮ ಆಧೀನಕ್ಕೆ ಬಂದಾಗ, ಮನಸ್ಸು ಆಧೀನದಲ್ಲಿದ್ದಾಗ ತಪ್ಪುಗಳು, ಮೋಸಗಳು, ಪಾಪಗಳು ಇದೆಲ್ಲ ಮಾಡೋದು ಮನಸ್ಸು ಪ್ರಭಾವದಲ್ಲಿದ್ದಾಗ. ಮನಸ್ಸು ಪ್ರಭಾವದಿಂದ ಆತ್ಮ ಪ್ರಭಾವಕ್ಕೆ ಬಂದಾಗ ನಾವು ಮಾಡು ಅಂದ್ರೂ ಮಾಡೋಕ್ಕೆ ಹೋಗಲ್ಲ. ಇವಾಗ ನಾವು ನಿಜವಾಗ್ಲೂ ಇದಕ್ಕೆ ಮೊದಲು ನಾನೇ ಶಾಪ್ಗೆ ಹೋಗ್ತಾ ಇದ್ದೆ, ಚಿಕನ್ ತರಬೇಕಂದ್ರೂ ಮಟನ್ ತರಬೇಕಂದ್ರೂ ನಾನೇ ಹೋಗ್ತಾ ಇದ್ದೆ. ನನಗೆ ಆವಾಗ ಪಾಪ ಅನ್ನಿಸ್ಲಿಲ್ಲ. ಏನೋ ಹೋಗೋದು, ನನ್ನ ಮಕ್ಕಳಿಗೆ ಅದು ಬೇಕು, ನನ್ನ ಗಂಡನಿಗೆ ಇದು ಬೇಕು, ಏನೋ ಲೆಗ್ ಪೀಸ್ ಬೇಕು, ಸ್ಕಿನ್ ಔಟ್ ಬೇಕು, ಈ ಥರ. ಆವಾಗ ನನಗೆ ಪಾಪ ಅನ್ನಿಸ್ಲಿಲ್ಲ. ಯಾಕಂದರೆ ಆವಾಗ ನಾನು ಅಶುದ್ಧ ಮನಸ್ಸಲ್ಲಿತ್ತು ನಂದು. ಯಾವಾಗ ಈ ಸಾಧನೆ ಮಾಡಿದಾಗ ಇವಾಗ ಅಲ್ಲಿ ನೋಡ್ಬೇಕಂದ್ರೂ ಒಂದು ರೀತಿಯಲ್ಲಿ ಎಷ್ಟು ಬದಲಾವಣೆ ಆಗಿದೆ. ಹೋಗಿ ತಂದು ಮಾಡಿ ಎಲ್ಲರಿಗೂ ಏನು ಹಂಚ್ತಾ ಇದ್ದೆ, ಪಾಪವನ್ನು ತಂದು ಪಾಪವನ್ನು ಮಾಡಿ ಪಾಪವನ್ನು ಹಂಚ್ತಾ ಇದ್ದೆ. ಇವಾಗ ಅದು ಹೆಂಗೆ ಬದಲಾವಣೆ ಆಗಿದೆ ಅಂದರೆ, ಪತ್ರಿಸಾರು ಮಾರ್ಗದಲ್ಲಿ ಬಂದಾಗಲೇ ಈ ಪರಿವರ್ತನೆ ಅನ್ನೋದು ಬಂದಿರೋದು. ಸರಿಯಾದ ಸಾಧನೆ, ಸರಿಯಾದ ಜ್ಞಾನವನ್ನು ಮಾಡಿದಾಗಲೇ ಇದೆಲ್ಲ ಸಾಧ್ಯ ಆಗೋದು. ನಮಗೆ ಬೇಕಾಗಿರೋದು ನಾವು ಬದಲಾಗೋದ್ರಿಂದ ನಮ್ಮ ಕುಟುಂಬ ಬದಲಾಗುತ್ತೆ. ನಮ್ಮ ಕುಟುಂಬದಿಂದ ಬದಲಾವಣೆ ಆದರೆ ನಮ್ಮ ಪಕ್ಕದಲ್ಲಿರೋದು, ಅಕ್ಕಪಕ್ಕದಲ್ಲಿರೋರು ಚೇಂಜ್ ಆಗ್ತಾರೆ. ಅಕ್ಕಪಕ್ಕದಲ್ಲಿರೋರು ಚೇಂಜ್ ಆದರೆ ಇಡೀ ಊರೇ ಚೇಂಜ್ ಆಗುತ್ತೆ. ಇಡೀ ಊರು ಚೇಂಜ್ ಆದರೆ ಇಡೀ ಜಗತ್ತಲ್ಲಿ ಒಂದೊಂದು ಕಡೆಯಿಂದ ಒಬ್ಬೊಬ್ಬರು ಸಾಕಷ್ಟು ಬದಲಾವಣೆ. ಇವಾಗ ಭೀಮವರಮಲ್ಲಿ ಬೆಂಗಳೂರಿಂದ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ಅಲ್ಲಿ ಭೇದ ಭಾವ ಅನ್ನೋದು ಇರಲ್ಲ. ಎಲ್ಲ ನಮ್ಮ ಇವಾಗ ಆತ್ಮ ಬಂಧುಗಳಂದರೆ ಇವಾಗ ನನಗೆ ಇಬ್ಬರು ಮಕ್ಕಳು, ಈ ಶರೀರಕ್ಕೆ ಮಾತ್ರ ಅದು ಶರೀರ ಬಂಧ. ಆತ್ಮ ಬಂಧ ಅಂದರೆ ಜನ್ಮಗಳಿಂದ ಬರ್ತಾ ಇರೋದು ಆತ್ಮ ಬಂಧ. ಅದು ನಿಜವಾಗ್ಲೂ ಆನಂದ ಅಂದರೆ ಅದೇ ಹೊರತು ಈ ಪ್ರಾಪಂಚಿಕ ವಿಷಯಗಳಾಗಿರಲಿ, ಪ್ರಾಪಂಚಿಕ ಭೋಗಗಳಾಗಿರಲಿ ಏನೂ ನಮಗೆ ಅಷ್ಟು ತೃಪ್ತಿಯನ್ನು ಕೊಡಲ್ಲ. ನಾವು ಸರಿಯಾದ ಸಾಧನೆ ಮಾಡಿ ಸರಿಯಾದ ಜ್ಞಾನವನ್ನು ಪಡೆದು ಭಗವಂತನ ಪತ್ರಿಸಾರು ಏನು ಹೇಳ್ತಾ ಇದ್ದಾರೆ, ಪತ್ರಿಸಾರು ಧ್ಯಾನ ಜಗತ್ ಆಗಬೇಕು, ಶಾಕಾಹಾರಿ ಜಗತ್ ಆಗಬೇಕು, ಎಲ್ಲರೂ ಜ್ಞಾನಿಗಳಾಗಿ ಆಗಬೇಕು, ಯಾರೂ ದುಃಖದಲ್ಲಿ ಇರಬಾರದು. ಈ ಜ್ಞಾನವನ್ನು ಪಡೆದಾಗ ಅವರು ದುಃಖದಿಂದ ಶಾಶ್ವತವಾಗಿ ಆನಂದದ ಕಡೆ. ಆನಂದ ಅಂದರೆ ಭಗವಂತ ಆತ್ಮವೇ. ಆನಂದ ಎಲ್ಲೂ ಸಿಗಲ್ಲ, ನಮ್ಮ ಒಳಗಡೆನೇ ಇರೋದು ಆನಂದ ಅನ್ನೋದು. ನನಗೆ ಈ ರೀತಿ ಅರ್ಥ ಆಗ್ತಾ ಇದೆ ಅಂದರೆ ರಾಘವರಾವ್ ಸಾರು, ರಾಜಲಕ್ಷ್ಮಿ ಅಮ್ಮವರು ಎಷ್ಟು ಜನ್ಮಗಳ ಪುಣ್ಯ ಮಾಡಿಕೊಂಡಿದ್ರೇ ಈ ಪಾರ್ವತಿ ಪರಮೇಶ್ವರ ಥರ ಈ ಗುರುಗಳನ್ನೂ ಪಡೆದಿರೋದಕ್ಕೆ. ಮತ್ತು ಪತ್ರಿಸಾರು ಬಗ್ಗೆ ಎಷ್ಟು ನಮಗೆ ಪ್ರತಿದಿನ ಪತ್ರಿಸಾರು ಅವರ ಜ್ಞಾನ ಜಗತ್ತು ಆಗಬೇಕು ಅನ್ನೋದಕ್ಕೆ ಎಷ್ಟು ಕೃಷಿ ಪಡ್ತಾ ಇದ್ದಾರೆ, ಕೃಷಿ ಮಾಡ್ತಾ ಇದ್ದಾರೆ ರಾಘವರಾವ್ ಸರ್. ಒಬ್ಬೊಬ್ಬರನ್ನ ಜ್ಞಾನಿಗಳಾಗಿ ಪರಿವರ್ತನೆ. ಇವಾಗ ನಾವು ಏನು ಓದ್ಕೊಂಡಿಲ್ಲ ಅಂದ್ರೂ ಒಂದು ಆ ಭಗವದ್ಗೀತದ ಬಗ್ಗೆ, ಭಗವಂತನ ಬಗ್ಗೆ ಅವಗಾಹನೆ ಮಾಡಿಕೊಂಡು ಅದನ್ನು ನಾವು ಆಚರಣೆಯಲ್ಲಿ ಇಟ್ಕೊತಾ ಇದ್ದೀವಿ. ಓದೋಕ್ಕಾಗದಿದ್ರು, ಆಗಿಲ್ಲ ಅಂದ್ರೂ ನಾವು ಅದು ಆಚರಣೆ ಇಟ್ಕೊಂಡಿರೋದಕ್ಕೇ ನಮಗೆ ಇಷ್ಟು ಬದಲಾವಣೆ ಆಗಿ ನಮ್ಮ ಜೀವನದಲ್ಲಿ ಆನಂದವಾಗಿ ಜೀವನ ಮಾಡ್ತಾಯಿದ್ದೀನಿ. ಇವಾಗ ಏನಕ್ಕೂ ನಾನು ತಲೆ ಕೆಡ್ಸ್ಕೊಳ್ಳೋಕ್ಕೂ ಹೋಗಲ್ಲ, ಚಿಂತೆನೂ ಮಾಡಲ್ಲ. ಏನಕ್ಕೆ ಚಿಂತೆ ಮಾಡಬೇಕು? ಇರೋ ತನಕ ಧ್ಯಾನ ಮಾರ್ಗದಲ್ಲಿರಬೇಕು, ಶಾಕಾಹಾರಿಯಾಗಿ ಜೀವನ ಮಾಡಬೇಕು, ಜ್ಞಾನಿಯಾಗಿ ಜ್ಞಾನವನ್ನು ಪಡಿಬೇಕು, ಈ ಜ್ಞಾನವನ್ನು ಎಲ್ಲರಿಗೂ ಹಂಚಬೇಕು. ಪತ್ರಿಸಾರ್ ಮಾರ್ಗದಲ್ಲಿ ಎಲ್ಲರೂ ಬರಬೇಕು. ಈ ಜಗತ್ತೇ ಧ್ಯಾನ ಜಗತ್ತಾಗಬೇಕು, ಜ್ಞಾನ ಜಗತ್ತಾಗಬೇಕು ಅನ್ನೋದರಲ್ಲಿ ಇಷ್ಟೇ ಹೊರತು ಇನ್ನು ಬೇರೆ ಯಾವುದೂ
ಇಲ್ಲ, ನನ್ನ ಕಡೆಯಿಂದ ಪತ್ರಿ ಸಾರು ಏನು ನಾನೇನು ನಾನು ಮಾಡೋದು ಏನಿಲ್ಲ. ಪತ್ರಿ ಸಾರು ಗುರುಗಳು, ರಾಘವರಾವ್ ಸರ್ ಗುರುಗಳು ಏನು ಹೇಳ್ತಾರೋ ಅದನ್ನು ನಾನು ಮಾಡಿಕೊಂಡು ಹೋಗೋದೇ ನನ್ನ ಕೆಲಸ ಹೊರತು ಇಲ್ಲಿ ನಾನು ಅನ್ನೋದು ಏನಿಲ್ಲ. ನಮ್ಮ ರಾಜಲಕ್ಷ್ಮಿ ಅಮ್ಮ ಹೇಳ್ತಾರೆ, ಈ ಮೇನುವಲ್ಲಿ ನಾನು ಅನ್ನೋದು ಏನೂ ಇಲ್ಲ, ಎಲ್ಲ ಅವನದೇ. ಅವನು ಆಡಿಸಿದಂಗೆ ನಾಟಕ ಮಾಡ್ಕೊಂಡು ಹೋಗಬೇಕು ಹೊರತು ಇಲ್ಲಿ ನಾನು ಅನ್ನೋದು ಏನಿಲ್ಲ. ಬರೋವಾಗ ಏನೂ ತಂದಿಲ್ಲ, ಹೋಗೋವಾಗ ಏನೂ ತೊಗೊಂಡು ಹೋಗೋದಿಲ್ಲ. ಶಾಶ್ವತವಾದ ಸಂಪದ ಏನಂದರೆ ಜ್ಞಾನ. ಆ ಜ್ಞಾನವನ್ನು ಪಡೆದಾಗ ಈ ಮಾನವ ಜನ್ಮ ತೆಗೆದಿದ್ದಕ್ಕೆ ಈ ಜ್ಞಾನವೇ, ಈ ಜ್ಞಾನ ಪಡೆದರೆ ಈ ಜನ್ಮಕ್ಕೂ ಉಪಯೋಗ ಆಗುತ್ತೆ, ಮರುಜನ್ಮಕ್ಕೂ ಉಪಯೋಗ ಆಗುತ್ತೆ. ಇನ್ನು ಈ ಪ್ರಾಪಂಚಿಕವಾಗಿರೋ ಭೋಗಭಾಗ್ಯಗಳು ಎಷ್ಟು ದುಡಿದ್ರೂ ಅದು ನಂದಲ್ಲ. ನನ್ನ ಸಂಪಾದನೆ ಏನಿದ್ರು ನನ್ನ ಮಕ್ಕಳು ತೊಗೊತಾರೆ ಹೊರತು ನಾನು ತೊಗೊಂಡೋಗೋಕ್ಕಾಗಲ್ಲ. ನನ್ನ ಸಂಪದೆ ಏನಂದರೆ ಜ್ಞಾನವನ್ನು ಪಡಿಬೇಕು. ಈ ಜ್ಞಾನವನ್ನು ಎಲ್ಲರಿಗೂ ಹೇಳಬೇಕು ಅನ್ನೋದೇ ನನ್ನ ಬೇಡಿಕೆ. ಈ ಅವಕಾಶ ಕೊಟ್ಟಿದ್ದಕ್ಕೆ PMC ಕನ್ನಡ ಚಾನಲ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಪತ್ರಿ ಸಾರಿಗೆ, ಸ್ವರ್ಣಮಾಲ ಅಮ್ಮಗೆ ನಿಜವಾಗ್ಲೂ ಶತಕೋಟಿ ಆತ್ಮವನ್ನು ಎಷ್ಟು ಹೇಳಿದ್ರೂ ನನ್ನ ಇಡೀ ಜೀವನವನ್ನು ಪತ್ರಿ ಸಾರು, ರಾಘವರಾವ್ ಸಾರು ಬದಲಾಯಿಸಿಬಿಟ್ರು. ಥ್ಯಾಂಕ್ ಯು ಸರ್, ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್.